ಅರಕಲಗೂಡು ಸರ್ಕಾರಿ ಆಸ್ಪತ್ರೆಯ ಬೆಡ್ಗಳು ಖಾಲಿ ಇರುವುದನ್ನು ಕಂಡು ಬೇಸರ ವ್ಯಕ್ತಪಡಿಸಿದ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ. ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ನೀಡಿದ್ರೂ ಸಾರ್ವಜನಿಕರು ಸರ್ಕಾರಿ ಆಸ್ಪತ್ರೆಗೆ ಬರ್ತಿಲ್ಲ ಏಕೆ? ಅರಕಲಗೂಡು ವಿಶ್ವಚೇತನ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ಗೆ ಭೇಟಿ ನೀಡಿ ಶುಭಾಶಯ ಕೋರಿದ ಡಾಕ್ಟರ್ ನಾಗಲಕ್ಷ್ಮಿ. ಪೇಷಂಟ್ಸ್ ಇರುತ್ತೆ ಮೇಡಮ್, ಇವಾಗಲೇ ಡಿಸ್ಚಾರ್ಜ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಅಂದರೆ ಎಲ್ಲ ಇರೋ ಬರೋರ್ನೆಲ್ಲ ಡಿಸ್ಚಾರ್ಜ್ ಮಾಡಿದ್ರು. ಎಷ್ಟಾಗಿದೆ ಡಿಸ್ಚಾರ್ಜ್? ಎಣ್ಣೆ ಮೊನ್ನೆಯಿಂದ ಈ ವೀಕಲ್ಲಿ ಎಷ್ಟು ಡಿಸ್ಚಾರ್ಜ್ ಆಗಿದೆ? ಎಣ್ಣೆ ಮೊನ್ನೆಯಿಂದ ಆಚೆ ಇಲ್ಲ ಡಿಸ್ಚಾರ್ಜ್. ಸ್ಟಾಟಿಸ್ಟಿಕ್ಸ್ ಕೊಡಿ, ಗೊತ್ತಾಗುತ್ತೆ ಎಷ್ಟಾಗಿದೆ ಡಿಸ್ಚಾರ್ಜ್ ಸಮರ್ಥ. ಪೇಷಂಟ್ ಇಲ್ವಲ್ಲ, ದಟ್ಸ್ ವೆರಿ ಶಾಕಿಂಗ್. ಏನು ಹೆಸರು? ಏನಾಯ್ತು ಅವನಿಗೆ? ಅದೇ ಇದು ಬೆಡ್ಡಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ಮ ಮನೆಯವ್ರಿಗೆ ಎಷ್ಟು ಮಕ್ಕಳು ಮಧ್ಯಾಹ್ನ ಊಟ ಇಲ್ಲ ಮೇಡಮ್. ಮೂರು ದಿವಸಕ್ಕೆ ಎರಡು ಇಂಜೆಕ್ಷನ್ ದಿವಸ ಬಂದು ಹಾಕ್ಸ್ಕೊಂಡು ಬರೀ ಜಸ್ಟ್ ಅಡ್ಮಿಟ್ ಆಗಿ ಹೋಗ್ಬಿಡೋದಷ್ಟೇ. ರಾತ್ರಿ ಎಲ್ಲ ಇರೋದೇನಿಲ್ಲ. ಆಯ್ತವ ರಿಟರ್ನ್ ಮಾಡಿ ವಿಡಿಯೋ ಮಾಡ್ತಾರೆ ಚೆಕ್ ಮಾಡ್ಬಿಡಿ. ಈ ಥರ ಬದಲಾವಣೆ ಆದರೆ ನಮ್ಗೆ ಅನುಕೂಲ ಆಗುತ್ತೆ ಅಂತೇನಿಲ್ಲ. ಮಾತ್ರೆಗಳೆಲ್ಲ ಏನು ಬರ್ಕೊಡ್ತಾರೋ ಕೊಡ್ತಾರಾ ಅಥವಾ ಆಚೆ ಕೊಡ್ತಾರಾ? ಕರೆಕ್ಟಾಗಿ 5 ದಿನಕ್ಕೆ ಅಂದರೆ 5 ದಿನದ ಮಾತ್ರೆ ಕೊಡ್ತಾರಾ, 2 ದಿನಕ್ಕೆ ಕೊಡ್ತಾರಾ? ಇದು ಜ್ವರಕ್ಕೆ ಏನು ಕೊಟ್ಟವ್ರೆ? ಏನಿದು? ಯಾವುದಿದು? ಔಷಧಿಗಳೆಲ್ಲ ಕೊಡ್ತೀರಾ, ಹೊರಗಡೆ ಬರ್ತೀರಾ? ನೋಡಿದ್ರಾ ಡಾಕ್ಟ್ರು? ಈಗ ಬಂದ್ರಾ? ಯಾವಾಗ ಬರ್ತಿರ್ತೀರಾ? ಚೆನ್ನಾಗಿ ನೋಡ್ತಾರವ ಡಾಕ್ಟ್ರು? ಇಲ್ಲ ಆಮೇಲೆ ಬರ್ರಿ ಹೋಗಿ ಆ ಥರ ಏನಾರು ಹೇಳ್ತಾರ? ನೋಡ್ತಾರ? ಔಷಧಿ ಎಲ್ಲ ಇಲ್ಲೇ ಕೊಡ್ತಾರಲ್ವಾ? ಆಯ್ತು, ಡಾಕ್ಟ್ರು ಏನೋ ತಿಂದಿರ್ತಾರೆ, ಅದು ಮಕ್ಕಳಲ್ವಾ? ಏನಾದ್ರು ಏನೇ ಹೋಗವ ಡಾಕ್ಟ್ರು? ಹಾಂ, ಡಾಕ್ಟ್ರು ಚೆನ್ನಾಗಿ ನೋಡ್ತಾರೇನವ? ವಿಶ್ವಚೇತನ ಜೈ ಭೀಮ್ ಚಾರಿಟಬಲ್ ಟ್ರಸ್ಟ್ ಅರಕಲಗೂಡು ಅವರಿಗೆ ನನ್ನೆಲ್ಲ ಶುಭ ಹಾರೈಕೆ. ಅವ್ರು ಮಾಡ್ತಾ ಇರುವಂಥ ಎಲ್ಲ ಸಾಮಾಜಿಕ ಪರ ಕೆಲಸಗಳಿಗೆ ಯಾವಾಗಲೂ ಜಯ ಸಿಗಲಿ ಅಂತ ಹೇಳ್ತಾ, ಅವರು ನೊಂದವರ ಪರ, ದೀನದಲಿತರ ಪರ, ಧ್ವನಿ ಇಲ್ಲದವರ ಪರ ಹೋರಾಟ ಮಾಡ್ತಾ ಇರೋ ಎಲ್ಲ ಕೆಲಸಗಳಿಗೂ ಯಶಸ್ಸು ಸಿಗಲಿ ಅಂತ ನಾನು ತಾಯಿಯಾಗಿ ಡಾಕ್ಟರ್ ನಾಗಲಕ್ಷ್ಮಿ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ, ಹಾರೈಸ್ತೇನೆ. ನಾನಿಲ್ಲೇ ಕೊಡ್ತೀನಿ. ಏನು ಮಾಡ್ತೀರಾ ಸ್ವಾಮಿ? ಇಲ್ಲಿಂದ ಏನಿಲ್ಲ ಮೇಡಮ್, ಅಲ್ಲ ವಯಸ್ಸು ಕೇಸ್ ಮಕ್ಕಳಿಗೆ ಇದು ನಿಮ್ಮ ಊರೇನಾ?